ಖರೀದಿ ಕೇಂದ್ರ ಓಪನ್ ಆಗಬೇಕು. ಇನ್ನೂ 2 ಹತ್ತಿ ಕೇಂದ್ರ ಓಪನ್ ಆಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ರೈತರಿಗೆ 7,521 ರೂಪಾಯಿ ಏನೋ 8% ತೇವಾಂಶದ ಪ್ರಕಾರ ಏನೋ ಕೊಡಬೇಕಾಗಿತ್ತು. ಆ ದರ ಇವತ್ತು ರೈತರಿಗೆ ಯಾರೂ ನೀಡ್ತಾ ಇಲ್ಲ. ಇವತ್ತು ಏನು ಹತ್ತಿ ಸರ್ಕಾರ ಆದೇಶದ ಪ್ರಕಾರ ಇವತ್ತು ಏನು CCI ಏನು ಸೆಂಟ್ರಲ್ ಗೌರ್ಮೆಂಟ್ದವರು ಏನು ಹತ್ತಿ ಖರೀದಿ ಮಾಡ್ತಾಯಿದ್ದಾರೆ, ಅವರು ಇವತ್ತು ರೈತರಿಗೆ ಮೋಸ ಮಾಡ್ತಾಯಿದ್ದಾರೆ. ಹೀಗಾಗಿ ಇದು ಭಾಳ ದೊಡ್ಡ ಸ್ಕ್ಯಾಮ್ ಇದೆ. ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಎಂಟರ್ಫೈರ್ ಆಗಿರೋ ಅವರೆಲ್ಲ ಅಧಿಕಾರಿಗಳು ಏನನ್ನು ಕೂಡಲೇ ಅಮಾನತುಗೊಳಿಸಬೇಕು. ಇದು ಯಾಕಂದರೆ ಸುಮಾರು 7,521 ರೂಪಾಯಿ ರೈತರಿಗೆ ಏನೋ ಪ್ರತಿ ಕ್ವಿಂಟಲ್ಗೆ ಕೊಡಬೇಕಾಗಿತ್ತು. 7,150 ರೂಪಾಯಿ ಮಾತ್ರ ರೈತರಿಗೆ ಏನೋ ಪ್ರತಿ ಕ್ವಿಂಟಲ್ಗೆ ನೀಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಮತ್ತು ರೈತರ ಹತ್ರ ವಸೂಲಿ ಹಮಾಲಿ ಇವತ್ತು ಹಮಾಲಿ ಮತ್ತು ತೂಕದಲ್ಲಿ ರೈತರ ಹತ್ರ ಹಣ ತೆಗೆದುಕೊಂಡಿದ್ದಾರೆ. ಸುಮಾರು 4,000 ಕ್ವಿಂಟಲ್ ಹತ್ತಿ ಇವತ್ತು ಈಗಾಗಲೇ ಖರೀದಿಯಾಗಿದೆ. ಹಾಗಾಗಿ ಸುಮಾರು ರೈತರ ಹತ್ರ 3-4 ಲಕ್ಷ ರೂಪಾಯಿ ಇವತ್ತು ವಸೂಲಿಯಲ್ಲಿ ಇವತ್ತು ಹಮಾಲಿ ಮತ್ತು ತೂಕದಲ್ಲಿ ಹಣ ವಸೂಲಿ ಮಾಡಿರ್ತಾರೆ. ಹೀಗಾಗಿ ಕೂಡಲೇ ಅವು ರೈತರ ಹತ್ರ ಏನು ಹಣ ತೆಗೆದುಕೊಂಡಿದ್ದಾರೆ ಕೂಡಲೇ ಅವು ರೈತರ ಹಣ ಮತ್ತೆ ರೈತರಿಗೆ ಮರುಪಾವತಿ ಮಾಡಬೇಕು. ಇಲ್ಲವಾದರೆ ನಾವು ಸೋಮವಾರ ದಿವಸ 18ನೇ ತಾರೀಕು 12 ಗಂಟೆಗೆ ಅದು ಏನು ಕಿಸಾನ್ ಮಿಲ್ ಎದುರುಗಡೆ ಏನು ಖರೀದಿ ಮಾಡ್ತಾಯಿದೆ ಇವತ್ತು ಸರ್ಕಾರ, ಆ ಮಿಲ್ ಎದುರುಗಡೆ ಕಲಬುರಗಿ ಮತ್ತು ಏನು ಅಫಜಲ್ಪುರದ ಮಧ್ಯ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿ ರಸ್ತೆಯನ್ನು ತಡೆ ಹಿಡಿದು ಉಗ್ರವಾದ ಹೋರಾಟ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾಡ್ತೀವಿ ಅನ್ನೋಂಥ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕಿಸಾನ್. ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನು ಮಾಡ್ತೀರಿ ನಮಗೆ ಗೊತ್ತಿಲ್ಲ ಸರ್. ರೈತರು ಟಮ್ಟಮ್ನಾಗ ಹತ್ತಿ ಖರೀದಿ ಏನು ಹತ್ತಿ ಲೋಡ್ ಮಾಡ್ಕೊಂಬಂದ್ರೆ ಈಗ ವಾಪಸ್ ಒಯ್ಯಂಗಿಲ್ಲ. ಅವರು ವಾಪಸ್ ಒಯ್ಯಬೇಕಾದ್ರೆ ಅವ್ರು ಟಮ್ಟಮಿಗೆ ಡಬಲ್ ಚಾರ್ಜ್ ಕೊಡಬೇಕಾಗ್ತದೆ ಅವರು. ಹಾಗಾಗಿ ಅದು ನೀವು ಏನು ಬಗೆಹರಿಸಿದ್ರು ಗೊತ್ತಿಲ್ಲ. ಈಗ ಹತ್ತಿ ಎಷ್ಟು ಜನ ತಂದರೆ ಅದು ಹತ್ತಿ ಖರೀದಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಈ ಉಲ್ಟಾ ಯಾರು ರೈತರು ಹತ್ತಿ ಒಯ್ಯುವಂಥ ವ್ಯವಸ್ಥೆ ಇಲ್ಲ. ಒಳ್ಳೆಯದು ಹತ್ತಿ ಎಷ್ಟು ಜನ ರೈತರು ತರ್ತಾರೆ ಇವತ್ತು ಹತ್ತಿ ಖರೀದಿ ಮಾಡಬೇಕು. ಈಗ ನಮ್ಮ ಬೇಡಿಕೆ ಏನೇನೋ ಅವ್ರು ಸರ್ ಓದಿ ಹೇಳ್ತಾರೆ. ಒಳ್ಳೆ ಸೋಮರು ನೀವು ಓದಿ ಸರ್, ನೀವು ಓದಿ ಹೇಳ್ಬೇಕು ಸರ್, ನೀವು ಓದಿ ಹೇಳಿ ಸರ್. ನೋಡಿ, ಇವರು ಬೇಡಿಕೆಗಳನ್ನು ರೈತರಿಂದ ಹಮಾಲಿ ಮತ್ತು ತೂಕದ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಸರ್ಕಾರದ ಆದೇಶ ಪ್ರಕಾರದಂತೆ ಪ್ರತಿ ಕ್ವಿಂಟಲ್ ರೂಪಾಯಿ 7,520 ದರ ನೀಡಬೇಕು. ಇಲ್ಲಿಯವರೆಗೆ ಹತ್ತಿ ಖರೀದಿ ನೀಡಿದ ರೈತರಿಗೆ ರೂಪಾಯಿ 7,520 ದರ ನೀಡಬೇಕು. ಖರೀದಿ ಮಾಡಿದ 1 ಅಥವಾ 2 ದಿನಗಳವರೆಗೆ ಹಣ ಪಾವತಿ ಮಾಡಬೇಕು. ಹತ್ತಿ ಖರೀದಿ ಮಾಡುತ್ತಿರುವ ಕೇಂದ್ರ ರೈತರಿಗೆ ಮನಬಂದ ತೇವಾಂಶವನ್ನು ನೀಡಿ ರೈತರಿಗೆ ತಪ್ಪು ಮಾಹಿತಿ ದರ ನಿಗದಿ ಮಾಡುತ್ತಿದ್ದಾರೆ. ಹತ್ತಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ. ಇಲ್ಲಿವರೆಗೆ ಬೆರಳು ಎಣಿಕೆಯಷ್ಟು ರೈತರು ಮಾತ್ರ 11 ರೂಪಾಯಿ ನೀಡಿರುತ್ತಾರೆ. ಇದ್ರ ಬಗ್ಗೆ ನಾವು ಕ್ರಮ ತಗೋತೀವಿ.